ಡಿವೈನ್ ಲೈಟ್ 111 ಕನ್ನಡಗೆ ಸ್ವಾಗತ ಸುಸ್ವಾಗತ ತಮ್ಮೆಲ್ಲರಿಗೂ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ನೀವು ಯಾವ ಡೆಕ್ ಸೆಲೆಕ್ಟ್ ಮಾಡ್ತೀರಾ ಆ ರೀಡಿಂಗ್ ನಿಮ್ಮದು. ಆ ಡೆಕ್ಕಿಂದ ನಿಮ್ಮ ರೀಡಿಂಗ್ ಬರುತ್ತೆ. ಯೂನಿವರ್ಸ್ ಅದು ನಿಮಗೆ ಯಾವುದು ಅರ್ಜೆಂಟ್ ಮೆಸೇಜ್ ನಿಜವಾಗ್ಲೂ ಇದೆ ಅದನ್ನು ಯೂನಿವರ್ಸ್ಗೆ ಬಿಡ್ತೀನಿ. ಯೂನಿವರ್ಸ್ ಅವರು ಆ ವಿಷಯ, ನಿಮಗೆ ಯಾವ ವಿಷಯದ ಬಗ್ಗೆ ಉತ್ತರ ಬೇಕು ಅದನ್ನು ಯೂನಿವರ್ಸ್ ನಿಮಗೆ ನೀಡ್ತಾರೆ. ಈ 3 ಡೆಕ್ಕಲ್ಲಿ ನಿಮಗೆ ಯಾವ ಡೆಕ್ ಅಟ್ರಾಕ್ಟ್ ಆಗುತ್ತೆ ಅದನ್ನು ತಗೊಳ್ಳಿ. ನಿಮಗೆ ಯಾವ ವಿಷಯ ತಲುಪಿಸ್ಬೇಕು ಯೂನಿವರ್ಸ್ ಅದನ್ನು ನಿಮಗೆ ತಲುಪಿಸ್ತಾರೆ. ಥ್ಯಾಂಕ್ ಯು. ಶುರು ಮಾಡೋಣ. ಫಸ್ಟ್ ಪೈಲ್, ಸೆಕೆಂಡ್ ಪೈಲ್, ಥರ್ಡ್ ಪೈಲ್. ನಿಮ್ಮ ಪೈಲ್ನ ನೀವು ಸ್ವಲ್ಪ ಹೊತ್ತು ಮೆಡಿಟೇಟ್ ಮಾಡಿ ನಿಮ್ಮ ಸೂಕ್ಷ್ಮ ಮನಸ್ಸು ಯಾವುದನ್ನು ತಗೊಳ್ಬೇಕನ್ಸುತ್ತೆ ಅದನ್ನು ತಗೊಳ್ಳಿ. ಆ ರೀಡಿಂಗ್ ನಿಮ್ಮದಾಗಿರುತ್ತೆ. ಯಾರು ಈ ಫಸ್ಟ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ಡಿವೈನ್ ನಿಮಗೆ ಯಾವ ಮೆಸೇಜ್ನ ತಲುಪಿಸ್ಬೇಕಂತಿದ್ದಾರೆ, ನಿಮಗೆ ಯಾವ ಮೆಸೇಜ್ ಅವಶ್ಯಕತೆ ಇದೆ ಅದು ನಿಮಗೆ ಡಿವೈನ್ ಕಡೆಯಿಂದ ಏನು ಬರುತ್ತೆ ಮೆಸೇಜ್ ನೋಡೋಣ ಈ ಪೈಲಿಂದ. ಇದಿಷ್ಟು ಬೀಳ್ತು, ಇದನ್ನೇ ತಗೊಳ್ತೀನಿ. The Patient Witch, King of Pentacles, Good Luck Charm, Knight of Swords, Three of Wands, The Hierophant, Toxic Witch. ಡಿವೈನ್ ನಿಮಗೆ ಫಸ್ಟ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಡಿವೈನ್ ಏನು ಹೇಳ್ತಿದ್ದಾರೆ ಅಂದರೆ, ನಿಮ್ಮನ್ನು ನೀವು ಖುಷಿಯಾಗಿಟ್ಕೊಳ್ಳಿ. ನಿಮ್ಮ ಡ್ರೀಮ್ ಏನಿದೆ ಅದನ್ನು ಚೇಸ್ ಮಾಡಿ, ನನಗೆ ಸರೆಂಡರ್ ಆಗಿ. ಇದು ಥ್ಯಾಂಕ್ ಯು ಡಿವೈನ್. ಇದು ಉಲ್ಟಾ ಬಂದಿತ್ತು. ನಿಮಗೆ ಗುಡ್ ಲಕ್ ಬರ್ತಾ ಇದೆ. ಇದರಲ್ಲಿ ಏನು ಬಂದಿದೆ ಅಂದರೆ, ನಿಮಗೆ ನೀವು ಏನು ಕೆಲಸಕ್ಕೆ ಕೈ ಹಾಕ್ತಾ ಇದ್ರೂ ಅದು ಆಗ್ತಾ ಇರಲಿಲ್ಲ. ಇನ್ನು ಮುಂದೆ ಅದಾಗುತ್ತೆ ನಿಮಗೆ. ನೀವು ಯಾವುದೇ ಕೆಲಸ ಕೈ ಹಾಕಿದ್ರೂ ಅದಾಗುತ್ತೆ. ನೀವು ಶಾಪ್ ಓಪನ್ ಮಾಡ್ಬೋದಾ, ಅದರಲ್ಲಿ ನಿಮಗೆ ಹಣ ಯಾವುದು ನಿಮಗೆ ಏನು ಉದ್ಯೋಗ ಮಾಡಬೇಕು ಅಥವಾ ನೀವು ಏನು ವ್ಯವಹಾರ ಏನು ಮಾಡಬೇಕು ಅದರಲ್ಲಿ ನಿಮಗೆ ಇನ್ಮೇಲೆ ಪೆಂಟಿಕಲ್ಸ್, ಕಿಂಗ್ ಆಫ್ ಪೆಂಟಿಕಲ್ಸ್ಗೆ ನೀವು ಕಿಂಗ್ ಆಗ್ತಾ ಇದ್ದೀರಾ. ನಿಮ್ಮನ್ನು ನೀವು ಖುಷಿಯಾಗಿಟ್ಕೊಳ್ಳಿ. ನೀವು ಯಾವ ಥರ ಇದ್ದರೆ ನಾನು ಖುಷಿ, ಯಾವ ಥರ ನಾನು ಜೀವಿಸಿದ್ರೆ ನಾನು ಖುಷಿಯಾಗಿರ್ಬೋದು, ಆ ಥರ ನೀವು ಅದನ್ನು ಖುಷಿಯಾಗಿರೋದನ್ನು ಕಲ್ತ್ಕೊಳ್ಳಿ. ನಿಮ್ಮ ಡ್ರೀಮ್ ಏನಿದೆ ಅದನ್ನು ನೀವು ಫಸ್ಟು ಚೇಸ್ ಮಾಡಿ. ನಿಮಗೆ ಗುಡ್ ಲಕ್ ಬರುತ್ತೆ. ನನಗೆ ಸರೆಂಡರ್ ಆಗಿ, ಡಿವೈನ್ ಯೂನಿವರ್ಸ್ ಹೇಳ್ತಿದ್ದಾರೆ, ನನಗೆ ಸರೆಂಡರ್ ಆಗಿ. ನಿಮಗೆ ದುಃಖ ಬಂದರೆ ಹತ್ಬಿಡಿ, ಅದನ್ನು ಆ ದುಃಖನ ಹೊರ ಹಾಕಿ. ನಿಮಗೆ ಅದರಿಂದ ಒಳ್ಳೇದಿದೆ, ಅಳೋದು ಕೂಡ ಒಳ್ಳೆಯದು. ನೀವು ಒಂದು ನಿಯಮ ನೀತಿ ಏನೇ ಹಾಕ್ಕೊಂಡು ಇದು ಹಿಂಗೆ ನಡಿಬೇಕು ಅಂತ ಇರ್ತೀರ, ಅದನ್ನು ಹಂಗೆ ಮಾಡೋದು ಒಳ್ಳೆಯದು. ಅದು ಆದರೆ ಅತಿಯಾಗಿ ಆಗಬಾರ್ದು. ನಿಮ್ಮನ್ನು ನೀವು ಬಲಿಪಶು ಮಾಡಿಕೊಂಡು ಬೇರೆಯವ್ರಿಗಾಗಿ ಇದೇ ದಾರಿಲಿ ಹಿಂಗೆ ನಡಿಬೇಕು, ಆ ಥರ ಇರಬೇಕು, ಅದೇ ಸರಿ ಈ ಸಮಾಜಕ್ಕೆ. ಅದನ್ನು ಬಿಟ್ಟು ಯಾವುದು ಸರಿ, ಯಾರಿಗೆ ಎಷ್ಟು ಬೆಲೆ ಕೊಡಬೇಕು, ಯಾರ ಹತ್ರ ಹೇಗಿರಬೇಕು ಅದನ್ನು ತಿಳ್ಕೊಂಡು ಪ್ರತಿಯೊಂದು ನಿಮ್ಮ ಹತ್ರ ತಗೊಳ್ಳೋರೆ ಹೆಚ್ಚು ಜನ ಇದ್ದಾಗ ನೀವು ಏನಕ್ಕೆ ಕೊಡ್ತಾ ಇದ್ದೀನಿ, ಅವ್ರಿಗೆ ಅವಶ್ಯಕತೆನಾ ಇಲ್ವಾ,
ಅವ್ರಿಗ ಅವಶ್ಯಕತೆ ಇದ್ರೆ ಓಕೆ ಕೊಡ್ಬಹುದು, ಇಲ್ಲ ಅಂದ್ರೆ ನಿಮ್ಮನ್ನೇ ನೀವು ಖಾಲಿ ಮಾಡಿಕೊಂಡು ಕೊಡೋ ಅವಶ್ಯಕತೆ ಇಲ್ಲ. ಡಿವೈನ್ ಯಾರು ಈ ಫಸ್ಟ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಡಿವೈನ್ ಏನು ಹೇಳ್ತಿದ್ದಾರೆ ಅಂದರೆ, ನಿಮ್ಮ ಡ್ರೀಮ್ನ ನೀವು ಚೇಸ್ ಮಾಡಿ ನನಗೆ ಸರೆಂಡರ್ ಆಗ್ಬಿಡಿ. ನಾನು ನಿಮಗೆ ಗುಡ್ ಲಕ್ ಕೊಡ್ತೀನಿ. ನೀವು ಯಾವುದೇ ಶಾಪ್, ನೀವು ಯಾವುದೇ ವ್ಯಾಪಾರ ವ್ಯವಹಾರ ಏನು ಮಾಡ್ತಿದ್ದೀರಾ ಅದಕ್ಕೆ ನಾನು ನಿಮಗೆ ಇನ್ನು ಮುಂದೆ ನಿಮಗೆ ಹಣಕಾಸು ಪ್ರಾಬ್ಲಮ್ ಹೋಗ್ತಾ ಇದೆ. ಅದರಲ್ಲಿ ನೀವು ಕಿಂಗ್ ಆಗೋ ಥರ ಆಗುತ್ತೆ. ಆದರೆ ನಿಮ್ಮ ಶ್ರಮ ಬೇಕು. ನಿಮ್ಮ ಶ್ರಮ, ನಿಮ್ಮ ಆಸೆ ಏನಿದೆ, ನಿಮ್ಮ ಡ್ರೀಮ್, ನಿಮ್ಮ ಕನಸು ಏನಿದೆ ಅದನ್ನು ನೀವು ಚೇಸ್ ಮಾಡಬೇಕು. ಆಗ ಮಾತ್ರ ನಿಮಗೆ ಹಣದ ಕೊರತೆ ಹೋಗುತ್ತೆ, ಗುಡ್ ಲಕ್ ಬರುತ್ತೆ. ಅದನ್ನೇ ಚಿಂತೆ ಮಾಡಿಕೊಂಡು ನೀವು ಹೇಗೆ ಅಂತ ಇರೋ ಅವಶ್ಯಕತೆ ಇಲ್ಲ. ನಿಮಗೆ ಹೇಗಿರಬೇಕು ಹಾಗೆ ನೀವು ಇರೋದನ್ನು ಕಲೀರಿ, ರಿಲ್ಯಾಕ್ಸ್ ಮಾಡಿ. ಎಷ್ಟೇ ಕೆಲಸಗಳು ಅವ್ಯವಸ್ಥೆಯಾಗಿದ್ರೂ ಪರವಾಗಿಲ್ಲ, ನೀವು ರಿಲ್ಯಾಕ್ಸ್ ಮಾಡಬೇಕು ಅಂದಾಗ ಯಾವ ಭಂಗಿಲಿ ನೀವು ಆರಾಮದಾಯಕವಾಗಿರ್ತೀರ ಆ ಭಂಗಿಲಿ ನೀವು ರೆಸ್ಟ್ ತಗೊಳ್ಬಹುದು, ಆಗಿರ್ಬಹುದು. ಅತಿಯಾದ ನೇಮ ನೀತಿ ಅವಶ್ಯಕತೆ ಇಲ್ಲ. ವಿಷಕಾರಿ ಜನಗಳಿಂದ ಸ್ವಲ್ಪ ದೂರ ಇರಿ. ನಿಮ್ಮ ಕಪ್ಪನ್ನ ನೀವು ತುಂಬಿಸ್ಕೊಳ್ಳಿ, ಬೇರೆಯವ್ರ ಕಪ್ಪು ಬಗ್ಗೆ ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದು ಡಿವೈನ್ ಯೂನಿವರ್ಸ್ ನಿಮಗೆ ಕೊಡ್ತಾ ಇರೋ ಮೆಸೇಜ್. ಇದು ನಿಜವಾಗ್ಲೂ ನಿಮಗೆ ಯಾರಿಗೆ ತಲುಪಬೇಕಂತ ಇದೆ ಅವ್ರಿಗೆ ಈ ಮೆಸೇಜ್ ಡಿವೈನ್ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಹಲೋ, ವೆಲ್ಕಮ್ ಟು ಸೆಕೆಂಡ್ ಪೈಲ್. ಈ ಸೆಕೆಂಡ್ ಪೈಲ್ನ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಡಿವೈನ್ ಕಡೆಯಿಂದ, ಯೂನಿವರ್ಸ್ ಕಡೆಯಿಂದ ನಿಜವಾಗ್ಲೂ ನಿಮಗೆ ಯಾವ ಮೆಸೇಜ್ ಅವರು ಹೇಳ್ಬೇಕು ಅಂತಿದ್ದಾರೆ, ನಿಮಗೆ ಯಾವ ಮೆಸೇಜ್ ಅವಶ್ಯಕತೆ ಇದೆ, ಯಾವ ಮೆಸೇಜ್ ತಲುಪಬೇಕಂತ ಇದೆ, ಅದು ಇದರಲ್ಲಿ ನೋಡೋಣ ಟ್ಯಾರೋ ಕಾರ್ಡ್ ಮೂಲಕ. King of Wands, the Hermit, the High Priestess, Four of Wands, Ace of Wands, Two of Pentacles, King of Wands. ನಿಮಗೆ ಡಿವೈನ್ ಏನು ಹೇಳ್ತಿದ್ದಾರೆ ಅಂದರೆ, ನಿಮಗೆ ಒಬ್ಬರು ತುಂಬ ಸುಂದರವಾದ ವ್ಯಕ್ತಿ, ಸ್ವಲ್ಪ ಡಾರ್ಕ್ ಆಗಿರ್ಬೋದು, ವುಮನ್ ಆದರೆ ತುಂಬ ಸುಂದರವಾಗಿರೋರು, ನಿಮಗೆ ಮ್ಯಾರೇಜ್ ಪ್ರಪೋಸಲ್ ಬರ್ತಾ ಇದೆ ಆದಷ್ಟು ಬೇಗ. ನಿಮಗೆ ಮ್ಯಾರೇಜ್ ಆಗ್ತಾ ಇದೆ. ಮ್ಯಾರೇಜ್ ಬಗ್ಗೆ ಕೇಳಿದರೆ ನಿಮ್ಮ ರೂಪದಲ್ಲಿ ಸಮೃದ್ಧಿ, ನೀವು ತುಂಬ ಹೊಳಪಾಗಿ, ತುಂಬ ಚಾರ್ಮಿಂಗ್ ಆಗಿ, ನಿಮ್ಮ ರೂಪನ ಬ್ಯಾಲೆನ್ಸಿಂಗ್ ಆಗಿ ಇಟ್ಕೊಳ್ತೀರ ಇನ್ನು ಮುಂದೆ. ಯಾರಿಗೋ ಮಕ್ಕಳು ಭಾಗ್ಯ ಸಿಗ್ತಾ ಇದೆ. ಹಣಕಾಸು ತೊಂದರೆ ಇದ್ರೆ ಅದು ಸಾಲ್ವ್ ಆಗ್ತಾ ಇದೆ, ಅಥವಾ ಹೊರ ರಾಜ್ಯದಿಂದ ಕೆಲಸ ಬೇಕಂತ ಇದ್ರೆ ಕೆಲಸ ಸಿಗ್ತಾ ಇದೆ. ನಿಮ್ಗೆ ಏನು ಮನಿ ಪ್ರಾಬ್ಲಮ್ ಇತ್ತು ಅದು ಹೋಗ್ತಾ ಇದೆ. ಏನು ಮನೆಗೆ ಜಗಲ್ ಮಾಡ್ತಾ ಇದ್ರು ಅದು ನಿಮಗೆ ಒಂದು ಬೇರೆ ರಾಜ್ಯದಿಂದನೋ ಅಥವಾ ಯಾವ್ದಾದ್ರು ಎಂಟರ್ಪ್ರೈಸಸ್ ಇಂದ ಏನಾದರೂ ಒಂದು ಕೆಲಸ ನಿಮಗೆ ಸಿಗ್ತಾ ಇದೆ.
ಮತ್ತು ಡಿವೈನ್ ನಿಮಗೆ ಒಂದು ಒಳ್ಳೆ ದಾರಿ ತೋರಿಸ್ತಾ ಇದ್ದಾರೆ. ಯಾರು ಹುಡುಗ ಹುಡುಗಿನ ಹುಡುಕ್ತಾ ಇದ್ದೀರಾ ಅವ್ರಿಗೆ ವಧುವರರು ಸಿಗ್ತಾ ಇದ್ದಾರೆ. ನಿಮ್ಮ ರೂಪದಲ್ಲಿ ತುಂಬ ಬ್ಯಾಲೆನ್ಸ್ ಆಗ್ತಾ ಇದೆ. ತುಂಬ ನಿಮ್ಮ ರೂಪ ತುಂಬ ಸಮೃದ್ಧಿಯಿಂದ ನಿಮ್ಮ ಚರ್ಮ ಚರ್ಮ ಕಾಂತಿಯುತವಾಗಿ ತುಂಬ ಆಕರ್ಷಕವಾಗಿ ತುಂಬ ಚೆನ್ನಾಗಿ ಕಾಣ್ತೀರ. ನಿಮ್ಮ ಸ್ಟೈಲ್ ಬದಲಾಗ್ತಾ ಇದೆ. ನೀವು ಹಣಕಾಸಿಗೆ ಏನು ಜಗಳ ಮಾಡ್ತಾ ಇದ್ದೀರಾ, ನಿಮಗೆ ಕೆಲಸ ಯಾರು ಹುಡುಕ್ತಾ ಇದ್ದೀರಾ ಅವ್ರಿಗೆ ಬೇರೆ ರಾಜ್ಯದಿಂದನೂ ಆದರೂ ಕೆಲಸ ಸಿಗ್ಬೋದು. ಇಲ್ಲ ಈ ನಮ್ಮ ರಾಜ್ಯದಲ್ಲೇ ಒಳ್ಳೆ ಎಂಟರ್ಪ್ರೈಸಸ್ಗಳಿಂದ ಒಳ್ಳೆ ಕೆಲಸಗಳು ನಿಮಗೆ ಸಿಗ್ತಿದೆ. ನಿಮ್ಮ ಮನಿ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇದೆ. ಮತ್ತು ಯಾರು ಮದುವೆಗೆ ಇಷ್ಟಪಡ್ತಾ ಇದ್ದೀರಾ ಅವ್ರಿಗೆ ಆದಷ್ಟು ಬೇಗ ವಧು ಅಥವಾ ವರ ಬರ್ತಾ ಇದ್ದಾರೆ. ನಿಮಗೆ ಪ್ರಪೋಸಲ್ ಬರ್ತಿದೆ. ಒಳ್ಳೆ ಹುಡುಗ ಅಥವಾ ಹುಡುಗಿ ಆಗಿರ್ತಾರೆ. ಎಲ್ಲನೂ ಬ್ಯಾಲೆನ್ಸ್ ಮಾಡುವಂಥ ಹುಡುಗ ಹುಡುಗಿ ಸಿಗ್ತಾರೆ. ನೀವು ಅವ್ರನ್ನ ಪರಿಶುದ್ಧವಾಗಿ ನಂಬಬಹುದು. ಪರಿಶುದ್ಧವಾದ ಮನಸ್ಸಿರೋ ಅಂಥ ಒಳ್ಳೆ ಚಾರ್ಮ್ ಇರೋ ಅಂಥ ಹುಡುಗ ಹುಡುಗಿ. ನಿಮಗೆ ಜಾಸ್ತಿ ಹುಡುಗ ಅಂತಾನೆ ಬರ್ತಿದೆ. ಹುಡುಗ ಸಿಗ್ಬಹುದು ನಿಮ್ಮ ಮದುವೆಗೆ. ಯಾರು ಇನ್ನ ಮಕ್ಕಳು ಬೇಕು ಅಂತ ಕಾಯ್ತಾ ಇದ್ದೀರಾ ಅವ್ರಿಗೆ ಆದಷ್ಟು ಬೇಗ ಅವರು ಒಂದು ಮಗುಗೆ ಜನ್ಮ ಕೊಡ್ಬಹುದು. ಇದು ಸೆಕೆಂಡ್ ಪೈಲ್ ಯಾರು ಡಿವೈನ್ ನಿಮಗೆ ಆ ಬೆಳಕನ್ನ ತೋರಿಸ್ತಾ ಇದ್ದಾರೆ. ನಿಮಗೆ ನಿಮ್ಮ ಜೀವನದಲ್ಲಿ ನಿಮಗೆ ಮ್ಯಾರೇಜ್ಗೆ ಯಾರು ವಧುವರನ್ನು ಹುಡುಕ್ತಾ ಇದ್ದೀರಾ, ಇಷ್ಟು ದಿನ ನಿಮಗೆ ಅದು ಸಿಗ್ತಾ ಇರಲಿಲ್ಲ, ಅದಕ್ಕೆ ದಾರಿ ತೋರಿಸ್ತಾ ಇದ್ದಾರೆ. ನೀವು ಹಣಕ್ಕಾಗಿ ಯಾರು ಜಗಳ ಮಾಡ್ತಾ ಇದ್ರಿ ಅವ್ರಿಗೆ ಕೆಲಸಗಳು ಸಿಗ್ತಾ ಇದೆ. ಹೊಸ ಹೊಸ ಕೆಲಸಗಳು ಆದಷ್ಟು ಬೇಗ ಡಿವೈನ್ ನಿಮಗೆ ಕಳಿಸ್ತಾ ಇದ್ದಾರೆ. ಹಣಕಾಸು ತೊಂದರೆ ನಿಮಗೆ ಪರಿಹಾರ ಆಗುತ್ತೆ. ಯಾರು ಮಕ್ಕಳಾಗ್ತಿಲ್ಲ ಅಂತ ಯಾರು ಕೊರಗ್ತಿದ್ದೀರಾ ಅವ್ರಿಗೆ ನೀವು ಈ ವರ್ಷದಲ್ಲಿ ನೀವು ಮಗುಗೆ ಜನ್ಮ ಕೊಡ್ಬಹುದು. ನಿಮ್ಗೆ ಇಷ್ಟವಾದ ಮಗುವನ್ನ ನೀವು ಪಡಿತೀರಾ. ನಿಮ್ಗೆ ಮ್ಯಾರೇಜ್ ಆಗುತ್ತೆ ಈ ವರ್ಷದಲ್ಲಿ. ಯಾರು ಮ್ಯಾರೇಜ್ ಆಗಬೇಕು ಅಂತ ನೀವು ಡಿವೈನ್ನ ಯೂನಿವರ್ಸ್ನ ಕೇಳ್ತಿದ್ದೀರಾ, ಅವ್ರ ಕಡೆಯಿಂದ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಆದಷ್ಟು ಬೇಗ ನಿಮಗೆ ಇನ್ನು 5 ತಿಂಗಳು ಅಥವಾ ಇನ್ನು 1 ತಿಂಗಳು ಅಥವಾ ಇನ್ನು 4 ತಿಂಗಳ ಒಳಗಡೆ ನಿಮಗೆ ಮದುವೆ ಆಗುತ್ತೆ. ಒಟ್ಟಿನಲ್ಲಿ ಈ ವರ್ಷದಲ್ಲಿ ನಿಮಗೆ ಮ್ಯಾರೇಜ್ ಫಿಕ್ಸ್ ಆಗುತ್ತೆ. ಅದನ್ನು ಡಿವೈನ್ ತಿಳಿಸ್ತಾ ಇದ್ದಾರೆ. ನೀವು ಇನ್ನು ಮುಂದೆ ನೀವು ತುಂಬ ಚಾರ್ಮಿಂಗ್ ಆಗಿ ನಿಮ್ಮ ರೂಪ ಬ್ಯಾಲೆನ್ಸ್ ಆಗ್ತಾ ಇದೆ. ನಿಮ್ಮ ರೂಪದಲ್ಲಿ, ನಿಮ್ಮ ಚರ್ಮದಲ್ಲಿ, ನಿಮ್ಮ ಉಡುಪು, ನಿಮ್ಮ ಸ್ಟೈಲ್ ಬದಲಾಗ್ತಾ ಇದೆ. ನಿಮ್ಮ ಚರ್ಮಕಾಂತಿ ತುಂಬ ಹೊಳಪಾಗ್ತಾ ಇದೆ. ನಿಮ್ಮ ಸ್ಟೈಲು, ನಿಮ್ಮ ಗಾಂಭೀರ್ಯ ಗತ್ತು ಎಲ್ಲನೂ ಚೇಂಜ್ ಆಗ್ತಾ ಇದೆ ಒಳ್ಳೆ ರೀತಿ. ಇದು ನಿಮಗೆ ಡಿವೈನ್ ಯೂನಿವರ್ಸ್ ನಿಮಗೆ ಒಂದು ಯಾರಿಗೆ ತುಂಬ ನನಗೆ ದಾರಿ ಕಾಣ್ತಾ ಇಲ್ಲ ಅಂತ ಯಾರು ಅಂದ್ಕೊಳ್ತಾ ಇದ್ದೀರಾ ಅವ್ರಿಗೆಲ್ಲ ನಿಮಗೆ ದಾರಿ ದೀಪವಾಗಿ ಯೂನಿವರ್ಸ್ ನಿಮಗೆ ಈ ಮೆಸೇಜ್ನ ಸೆಂಡ್ ಮಾಡ್ತಾ ಇದ್ದಾರೆ. ಯಾರು ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ ನಿಮಗೆ ಈ ಮೆಸೇಜ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಯಾರು ಈ ಥರ್ಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ ಡಿವೈನ್ ಕಡೆಯಿಂದ, ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ಮೆಸೇಜ್ ತಲುಪಬೇಕಂತ ಅವ್ರ ಇಚ್ಛೆ ಇದೆ, ನಿಮಗೆ ಯಾವ ಮೆಸೇಜ್ ಬೇಕು ಅಂತ ನಿಮಗೆ ಇಚ್ಛೆ ಇದೆ. ನೋಡೋಣ ಈ ಡೆಕ್ಕಿಂದ ಏನು ಬರುತ್ತೆ ಅಂತ. ಅಷ್ಟೇ ತಗೊಳ್ಬೇಕು ಅನಿಸ್ತಾ.
Ten of Swords, Two of Pentacles, Page of Cups, Nine of Wands, the Tower, the Emperor, the High Priestess. ಡಿವೈನ್, ಯಾರು ಈ ಥರ್ಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಡಿವೈನ್ ಮೆಸೇಜ್ ಏನು ಕೊಡ್ತಾ ಇದ್ದಾರೆ ಅಂದರೆ, ನಿಮಗೆ ಏನೋ ಒಂದು ಗೌಪ್ಯವಾದ ವಿಷಯ ನಿಮಗೆ ಗೊತ್ತಾಗ್ತಾ ಇದೆ. ಯಾರು ನಿಮಗೆ ದ್ರೋಹ ಮಾಡಿದ್ರು, ಅದು ಅದು ಏನು ಅಂತ ನಿಮಗೆ ಗೊತ್ತಾಗ್ತಾ ಇದೆ. ನಿಮ್ಮ ಹೃದಯನ, ನಿಮ್ಮ ಹಾರ್ಟ್ನ ಫಾಲೋ ಮಾಡಿ. ನಿಮ್ಮ ಮನಸ್ಸು ಏನು ಹೇಳುತ್ತೆ ಅದನ್ನು ನೀವು ಮಾಡಿ. ನಿಮ್ಮ ಹೃದಯ ಏನು ಹೇಳುತ್ತೆ ಅದನ್ನು ನೀವು ಆ ಕೆಲಸನ ನೀವು ಮಾಡಿ. ನಿಮ್ಮ ಡಿಸಿಷನ್ ಮೇಕಿಂಗ್, ನಿಮ್ಮ ಪ್ರೀತಿ ವಿಷಯದಲ್ಲಿ ನಿಮ್ಮ ಡಿಸಿಷನ್ ಮೇಕಿಂಗ್ ನ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳಿ. ನಿಮ್ಮ ಹೃದಯ ಏನು ಹೇಳುತ್ತೆ ಅದನ್ನ ಮಾಡಿ. ಹೃದಯಕ್ಕೆ ಗಾಯ ಆಗಿದ್ರೆ, ನೋವಾಗಿದ್ರೆ ಅದರಿಂದ ಹೊರಗೆ ಬನ್ನಿ. ಆ ಪ್ರೀತಿಯಿಂದ ನೀವು ಹೊರಗೆ ಬನ್ನಿ. ಅದರಲ್ಲಿ ನೀವು ಇದು ಆ ದುಃಖದಿಂದ ನೀವು ಡಿಪ್ರೆಷನ್ಗೆ ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಮನ್ನ ಆಕರ್ಷಿಸ್ತಾ ಇರೋ ನಿಮ್ಮನ್ನ ಏನ್ ಹೇಳೋದಪ್ಪ, ನಿಮ್ಮನ್ನ ಮೋಹಗೊಳಿಸ್ತಾ ಇರೋ ಅಂತ ಪ್ರೀತಿನ, ನಿಮ್ಮ ಎಮೋಷ್ನಲ್ ಆಗಿ ಅಟ್ಯಾಕ್ ಮಾಡ್ತಾ ಇರೋ ಅಂತ ಪ್ರೀತಿಯಿಂದ ನೀವು ಈ ನಾವು ರೂಬಿಕ್ಸ್ ಕ್ಯೂಬ್ ಆಡಬೇಕಾದ್ರೆ ನಾವು ಎಷ್ಟು ಸಮಾಧಾನದಿಂದ ಆ ಡಿಫಿಕಲ್ಟ್ ಸಿಚುಯೇಷನ್ನ ನಾವು ಎಷ್ಟು ಚೆನ್ನಾಗಿ ನಾವು ನಿಧಾನಕ್ಕೆ ಅದನ್ನು ತಲೆಗೆ ಏರಿಸ್ಕೊಳ್ದೆ ಆ ಟೆನ್ಷನನ್ನು ಕಾಮಾಗಿ ಅದನ್ನು ಸಾಲ್ವ್ ಮಾಡ್ತೀವಲ್ವ, ಆ ಥರ ಅಂಥ ಸಿಚುಯೇಷನ್ನ, ಅಂಥ ದ್ರೋಹ ಮಾಡುವಂಥ ಪ್ರೀತಿಯಿಂದ ನೀವು ಹುಷಾರಾಗಿ ಈಚೆ ಬನ್ನಿ. ಅದರಿಂದ ಆ ರಿಲೇಶನ್ಶಿಪ್ಪಿಂದ ನೀವು ಈಚೆ ಬನ್ನಿ. ನಿಮ್ಮ ಮನಸ್ಸಿನ ಮಾತನ್ನು ಫಾಲೋ ಮಾಡಿ. ನಿಮ್ಮ ಹಾರ್ಟ್ ಏನು ಹೇಳುತ್ತೆ ಅದನ್ನು ನೀವು ಫಾಲೋ ಮಾಡಿ. ಯಾವ ಕೆಲಸ ಮಾಡಬೇಕು, ಅದು ಯಾವ ಡಿಸಿಷನ್ನ ನೀವು ತಗೊಳ್ಬೇಕು, ನಿಮ್ಮ ಹೃದಯ ಏನು ಹೇಳುತ್ತೆ ಅದನ್ನು ನೀವು ತಗೊಂಡು ಆಚೆ ಬನ್ನಿ. ನಿಮಗೆ ಸದ್ಯದಲ್ಲೇ ಒಂದು ಶಾಕಿಂಗ್ ವಿಷಯ, ಒಂದು ದ್ರೋಹ, ನಿಮ್ಗೆ ಏನಾದರೂ ದ್ರೋಹ ಆಗ್ತಿದ್ರೆ ಆ ವಿಷಯ ನಿಮಗೆ ತಿಳಿತಿದೆ. ಆ ದ್ರೋಹದಿಂದ ನೀವು ಬ್ರೇಕ್ ಡೌನ್ ಆಗಬೇಡಿ. ಅದನ್ನು ತುಂಬ ಚಾಕಚಕ್ಯತೆಯಿಂದ ಕಾಮಾಗಿ ಅದರಿಂದ ಹೊರಗೆ ಬನ್ನಿ. ಅದರಿಂದ ಹೊರಗೆ ಬನ್ನಿ. ವೂಂಡೆಡ್, ನಿಮ್ಮ ಹೃದಯ ನೋವಾಗಿದ್ರೆ ಅಂಥ ಸಂಬಂಧದಲ್ಲಿ, ಅಂಥ ರಿಲೇಶನ್ಶಿಪ್ಪಲ್ಲಿ ನೀವು ಇರೋ ಅವಶ್ಯಕತೆ ಇಲ್ಲ. ಹೊರಗೆ ಬನ್ನಿ. ನಿಮ್ಮನ್ನು ನೀವು ನಿಮ್ಮ ಡಿಸಿಷನ್ ಮೇಕಿಂಗ್ ಬ್ಯಾಲೆನ್ಸ್ಗೆ ತಗೊಬನ್ನಿ. ನಿಮ್ಮ ಹೃದಯದ ಮಾತನ್ನು ಕೇಳಿ. ನಿಮ್ಮನ್ನ ಎಮೋಷ್ನಲ್ ಆಗಿ
ನಿಮ್ಮನ್ನ ಯಾರಾದರೂ ಒಂಥರ ಆ ಪ್ರೀತಿಗೆ ದ್ರೋಹ ಮಾಡುವಂಥ ಪ್ರೀತಿಗೆ ನಿಮ್ಮನ್ನ ಸೆಳೀತಾ ಇದ್ರೆ ಇದರಿಂದ ನೀವು ಹುಷಾರಾಗಿ ಈಚೆ ಬನ್ನಿ. ಕಾಮಾಗಿ ನಿಮ್ಮ ಹೃದಯದ ಮಾತು ಅನ್ನ ಕೇಳಿ, ನಿಮ್ಮ ಡಿಸಿಷನ್ ಮೇಕಿಂಗು ಬ್ಯಾಲೆನ್ಸ್ ಆಗಿರಲಿ. ನಿಮ್ಮ ಹೃದಯನ ಹೀಲ್ ಮಾಡ್ಕೊಳ್ಳಿ. ಅದರಿಂದ ಆ ರಿಲೇಶನ್ಶಿಪ್ಪಿಂದ ಆಚೆ ಬನ್ನಿ. ನೀವು ಈ ಥರ ಕುತ್ಕೊಳ್ಳೋದಲ್ಲ, ಅದರಿಂದ ಹೊರಗೆ ಬನ್ನಿ ಅಂತ ಡಿವೈನ್ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ. ಟಾಕ್ಸಿಕ್ ಲವ್ ಇಂದ ಆಚೆ ಬಂದು ನಿಮ್ಮ ಹೃದಯ ನೋವಾಗಿದ್ರೆ ಅದನ್ನ ನೀವು ಸರಿ ಮಾಡ್ಕೊಳ್ಳಿ. ನಿಮ್ಮನ್ನ ಯಾರಾದರೂ ದ್ರೋಹ ಮಾಡ್ತಾ ಇದ್ರೆ ದಯವಿಟ್ಟು ಅಂಥ ರಿಲೇಶನ್ಶಿಪ್ಪಿಂದ ಹುಷಾರಾಗಿ ನೀವು ಕಾಮಾಗಿ ಅದರಿಂದ ಆಚೆ ಬನ್ನಿ. ಅದನ್ನ ಜಾಸ್ತಿ ತಲೆಗೆ ತಗೊಳಕ್ ಹೋಗ್ಬೇಡಿ ಆ ಪ್ರೀತಿನ. ನಿಮ್ಮ ಡಿಸಿಷನ್ ಮೇಕಿಂಗ್ ಬ್ಯಾಲೆನ್ಸ್ ಆಗಿರಲಿ. ನಿಮ್ಮ ಏನು ನೀವು ನಿರ್ಧಾರ ತಗೊಳ್ತೀರಾ ಅದನ್ನ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳಿ. ಕಾಮಾಗಿ ನಿರ್ಧಾರವನ್ನ ತಗೊಳ್ಳಿ. ನಿಮ್ಮ ಹೃದಯ ಏನು ಹೇಳುತ್ತೆ ಅದನ್ನ ಕೇಳಿ ಅಂತ ಡಿವೈನ್ ನಿಮಗೆ ಸಜೆಷನ್ ಕೊಡ್ತಾ ಇದ್ದಾರೆ. ಈ ಥರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ನಿಮಗೆ ಈ ಮೆಸೇಜ್. ಥ್ಯಾಂಕ್ ಯು ಸೋ ಮಚ್.